ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ ಅದೆಲ್ಲವನ್ನ ಯೋಜನೆಯಂತೆ ಮಾಡಿ, ಪ್ಲಾನ್ ಪ್ರಕಾರ ಮಾಡಿ. ಯಾವಾಗ ಸರಿಯಾದಂತಹ ಯೋಜನೆ ಇರುವುದಿಲ್ವೋ ಆಗ ಎಲ್ಲ ಕೆಲಸಗಳು ಕೂಡ ಅಸ್ತವ್ಯಸ್ತವಾಗುತ್ತೆ. ಯಾವ ಕೆಲಸಕ್ಕೆ ಆದ್ಯತೆಯನ್ನು ಕೊಡಬೇಕು, ಯಾವ ಕೆಲಸವನ್ನು ಮೊದಲು ಮಾಡಬೇಕು, ಅಥವಾ ಅಗತ್ಯವಾಗಿ ಮಾಡಲೇಬೇಕಾದಂತಹ ಕೆಲಸಗಳನ್ನು ಮರೆತು ಅದರ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು, ಹೀಗೆಲ್ಲ ವ್ಯತ್ಯಯಗಳು ಆಗಬಹುದು ಅನ್ನುವಂತಹ ಅರ್ಥ. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಂದಿದ್ದರೆ, ನಿಮಗೆ ನಿರ್ದಿಷ್ಟವಾದಂತಹ ಗುರಿ ಇದ್ದರೆ, ಆ ಗುರಿಯನ್ನು ಕುರಿತು ಇವತ್ತು ನೀವು ಪ್ರಯತ್ನವನ್ನು ಮಾಡಿ ಅದಕ್ಕೆ ಸೂಕ್ತವಾದಂತಹ ಯಾವುದೋ ಒಂದು ವೇದಿಕೆಯೋ ಅನುಕೂಲವೋ ಆಗ್ತಕ್ಕಂತಹದ್ದು, ಆ ಸುಳಿವು ನಿಮಗೆ ಸಿಗ್ತಕ್ಕಂಥದ್ದು, ಆ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನಕ್ಕೆ ಬಲ ಬರತಕ್ಕಂಥದ್ದಾಗತ್ತೆ. ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಡೆಸಿ ಎನ್ನುವಂಥದ್ದು. ವೈವಾಹಿಕ ವಿಚಾರದಲ್ಲಿ ನಕಾರಾತ್ಮಕವಾದಂತಹ ಚಿಂತನೆಗಳು ಬೇಡ. ಈಗಾಗಲೇ ಮದುವೆಯನ್ನು ಮಾಡಿಕೊಂಡಿದ್ದರೆ ಕುಟುಂಬದಲ್ಲಿ ಏನು ಸಾಮರಸ್ಯ ಇದೆ ಅಥವಾ ಕುಟುಂಬದಲ್ಲಿ ಏನು ಸಂತೋಷ ಇದೆ ಅನ್ನುವಂತಹ ವೈರಾಗ್ಯದ ಮಾತುಗಳು ಬೇಡ. ಅಥವಾ ಮದುವೆ ಆಗದೇ ಇದ್ದರೆ ನನಗೆ ಮದುವೆ ಆಗೋದೇ ಇಲ್ವಾ ಅನ್ನುವಂತಹ ನಕಾರಾತ್ಮಕವಾದಂತಹ ಚಿಂತನೆಗಳು ಕೂಡ ಮನಸ್ಸಿನಲ್ಲಿ ಬರುವಂಥದ್ದು ಬೇಡ. ಯಾವತ್ತೂ ಜಾತಕದಲ್ಲಿ ಅನುಕೂಲಕರವಾದಂತಹ ಸಮಯಗಳೇ ಇದ್ದಾಗ ಅದು ತನ್ನಿಂದ ತಾನೇ ಒದಗಿ ಬರತಕ್ಕಂಥದ್ದು. ಆ ಸಮಯಕ್ಕೆ ಕಾಯಬೇಕು. ನಮ್ಮ ಸಮಯ ಚೆನ್ನಾಗಿದೆ ಅಂತಾದಾಗ ಸಂತೋಷವಾಗಿರತಕ್ಕಂಥದ್ದು. ಸಮಯ ಚೆನ್ನಾಗಿಲ್ಲ, ಗ್ರಹಗತಿ ಚೆನ್ನಾಗಿಲ್ಲ, ಗ್ರಹಚಾರ ಕೆಟ್ಟಿದೆ ಅಂತಾದಾಗ ಒಳ್ಳೆಯ ಸಮಯ ಬರುವವರೆಗೆ ತಾಳ್ಮೆಯಿಂದ ಕಾಯ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಆ ಸಂದರ್ಭದಲ್ಲಿ ಮಾಡಿಕೊಳ್ತಕ್ಕಂತಹ ವ್ಯತ್ಯಾಸಗಳೇನಿದೆ ಅದು ಜೀವನ ಪರ್ಯಂತ ಕೊರಗಬೇಕಾದಂತಹ ಪರಿಸ್ಥಿತಿಗೆ ತಗೊಂಡೋಗಿ ಕೂರಿಸ್ಬಿಡುತ್ತೆ. ಅದರಿಂದ ತಾಳ್ಮೆ ತುಂಬ ಮುಖ್ಯವಾಗುತ್ತೆ. ಈ ದಿವಸ ಉತ್ತಮವಾದಂತಹ ಲಾಭಕ್ಕೆ ಅವಕಾಶ ಇದೆ. ಲಾಭ ಪಡ್ಕೊಳ್ಳಿ, ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿಕೊಳ್ಳಿ, ಆಪದ್ಧನವಾಗಿ ಹಣವನ್ನು ಇಟ್ಕೊಳ್ಳಿ ಅಂತಕ್ಕಂಥದ್ದು. ಕುಟುಂಬದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯವನ್ನು ಮೊದಲು ಸರಿಪಡಿಸ್ಕೊಳ್ಬೇಕು. ಮನೆಯಲ್ಲಿ ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಆಗ್ತಾ ಇಲ್ಲ, ಆ ರೀತಿ ಪರಿಸ್ಥಿತಿ ಇದ್ದಾಗ ಯಾರೆಲ್ಲ ನಿಮ್ಮ ಸಹಕಾರಕ್ಕೆ ಬರ್ತಾರೆ, ಯಾರೆಲ್ಲ ನಿಮಗೆ ಸಹಾಯವನ್ನು ಮಾಡ್ತಾರೆ, ಅದು ಪ್ರಶ್ನೆಯಾಗುತ್ತೆ. ಅದರಿಂದ ಕುಟುಂಬದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ಐಕ್ಯಮತ್ಯವಾದಂತಹ ಒಂದು ಮಾತು ಅಥವಾ ಒಂದು ಜವಾಬ್ದಾರಿ ಎಲ್ಲರಿಗೂ ಕೂಡ ಇರಲಿ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಉದ್ಯೋಗ ಅಥವಾ ವೃತ್ತಿಯಲ್ಲಿ ಏನೋ ಆತಂಕವಾಗುತ್ತೆ. ಕೆಲಸದ ಬಗ್ಗೆ ತುಂಬ ಭಯ ಕಾಡ್ತಕ್ಕಂಥದ್ದಿದೆ. ಕೆಲಸದಲ್ಲಿ ಏನು ವ್ಯತ್ಯಾಸ ಆಗುತ್ತೋ ಅಥವಾ ನಾನು ಎಲ್ಲಿ ಏನು ತಪ್ಪನ್ನು ಮಾಡಿ ಸಿಗ ಹಾಕ್ಕೊಂಡು ಬಿಡ್ತೀನೋ, ಈ ರೀತಿಯ ಭಯ ತುಂಬ ಕಾಡುವಂಥದ್ದಿದೆ. ಬಂಧುಗಳಿಂದಲೂ ಕೂಡ ಟೀಕೆಗೊಳಗಾಗ್ತೀರಿ. ಕುಟುಂಬದಲ್ಲಿ ಆಗ್ತಕ್ಕಂತಹ ಯಾವುದೋ ಕೌಟುಂಬಿಕವಾದಂತಹ ವಿಷಯಗಳು, ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ, ಇದಕ್ಕೆ ಬಂಧುಗಳು ನಿಮ್ಮನ್ನು ಟೀಕೆ ಮಾಡ್ತಾರೆ. ಯಾರು ಹೇಳೋಕ್ಕಾಗತ್ತೆ ಅವರಿಗೆ ಅನ್ನುವಂಥದ್ದನ್ನು ಬಂಧುಗಳು ನಿಮ್ಮ ಬಗ್ಗೆ ಮಾತಾಡ್ತಾರೆ. ಮಕ್ಕಳಿಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕಾಡಬಹುದು, ಅದು ಕೂಡ ಮಾನಸಿಕವಾಗಿ ಖಿನ್ನತೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು, ಅಥವಾ ಮನಸ್ಸಿನ ಮೇಲೆ ಅದು ಕೂಡ ಪ್ರಭಾವವನ್ನು ಬೀರುವಂಥದ್ದಾಗತ್ತೆ. ಹಣಕ್ಕೆ ತೊಂದರೆ ಇಲ್ಲ, ದುಡ್ಡು ಕಾಸು ನಿಮ್ಮ ಯೋಗ್ಯತಾನುಸಾರವಾಗಿ ನಿಮ್ಮ ಕೈಯಲ್ಲಿ ಇದೆ, ಓಡಾಡುತ್ತೆ, ಅದೇನು ತೊಂದರೆ ಇಲ್ಲ. ಆದರೆ ಅಧಿಕವಾದಂತಹ ಖರ್ಚು, ವಿನಾಕಾರಣ ಖರ್ಚು ನಿಮ್ಮನ್ನು ಏನೋ ಒಂದು ರೀತಿಯಲ್ಲಿ ಸ್ತಬ್ಧರನ್ನಾಗಿ ಮಾಡ್ತಕ್ಕಂಥದ್ದಾಗಬಹುದು. ಆತುರವಾದಂತಹ ಕ್ರಮದಿಂದ ನಷ್ಟವಾಗುತ್ತೆ. ತುಂಬ ಆತುರವಾಗಿ ಏನೋ ಮಾಡೋದಕ್ಕೆ ಹೋಗ್ತೀರಿ, ಅಲ್ಲಿ ಯಾವುದೋ ಪದಾರ್ಥವೋ ಅಥವಾ ಇನ್ನೇನೋ ಒಂದಷ್ಟು ನಷ್ಟವಾಗ್ತಕ್ಕಂಥದ್ದು, ಮನಸ್ಸಿಗೆ ಘಾಸಿಯಾಗತ್ತೆ. ಸಮಯದ ಸದುಪಯೋಗವನ್ನು ಮಾಡಿಕೊಳ್ಳಿ. ಒಳ್ಳೆಯ ಕಾರ್ಯಕ್ಕೆ, ಒಳ್ಳೆಯ ವಿಚಾರಕ್ಕೆ, ಒಳ್ಳೆಯ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಿಮ್ಮ ಸಮಯ ವಿನಿಯೋಗವಾಗಲಿ. ಬಟ್ಟೆ ವ್ಯಾಪಾರಿಗಳು ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಇದೂ ಕೂಡ ನಿಮಗೆ ಇರತಕ್ಕಂತಹ ದುಷ್ಫಲ ಅಂತ ಹೇಳಬೇಕು. ಗಣಪತಿಗೆ ವಿಶೇಷವಾಗಿ 21 ಗರಿಕೆಗಳನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ. ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ, ವಿಘ್ನಗಳೆಲ್ಲ ದೂರವಾಗಲಿ. ಶುಭವಾಗಿ. ಮಿಥುನ ರಾಶಿ. ಮನೆಯಲ್ಲಿ ಹಿರಿಯರು, ತಂದೆ ತಾಯಿಗಳು ಏನಾದರೂ ಹೇಳಿದರೆ ಅವರನ್ನು ನಿಂದನೆ ಮಾಡಬೇಡಿ. ಅವರು ಹೇಳಿದಂತಹ ಮಾತನ್ನು ಸ್ವಲ್ಪ ಕೇಳಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು ಸಲಹೆ. ಹಿರಿಯರ ನಿರ್ಲಕ್ಷ್ಯ ಅಥವಾ ಅವರ ಮಾತನ್ನು ಮೂದಲಿಸ್ತಕ್ಕಂಥದ್ದು ನಿಮಗೆಲ್ಲ ಕೆಲಸಗಳಲ್ಲೂ ಕೂಡ ಅಡ್ಡಿಯನ್ನು ಉಂಟು ಮಾಡುತ್ತೆ. ಯಾಕೆ ನನಗೆ ಹೀಗಾಗ್ತಾ ಇದೆ ಅಂತ ಹೇಳಿ ನೀವು ತಿಳ್ಕೊಳ್ಳುವಂಥದ್ದೇ ಕಷ್ಟವಾಗುತ್ತೆ. ಇದಕ್ಕೆ ಕಾರಣ
ದೊಡ್ಡವರ ಮನಸ್ಸನ್ನು ನೋಯಿಸ್ತಕ್ಕಂಥದ್ದು. ಅವರು ಮನಸ್ಸಿಲ್ಲದ ಮನಸ್ಸಿನಿಂದ ನಿಮ್ಮ ಕೆಲವು ಬೇಡಿಕೆಗಳಿಗೆ ಒಪ್ಪುವಂಥದ್ದು. ಇದು ನಿಮಗೆ ಅಡ್ಡಿಯಾಗೋದಕ್ಕೆ ಕಾರಣವಾಗುತ್ತೆ. ಸ್ನೇಹಿತರ ಕೆಲಸಕ್ಕೋಸ್ಕರವಾಗಿ ಸಮಯವನ್ನು ವ್ಯರ್ಥ ಮಾಡ್ತೀರಿ. ಹಾಗಂತ ಬೇರೆಯವರಿಗೆ ಸಹಾಯ ಮಾಡಬಾರ್ದು, ಸ್ನೇಹಿತರ ಜೊತೆಯಲ್ಲಿ ಇರಬಾರ್ದು, ಅದು ಯಾವುದೂ ಅರ್ಥ ಅಲ್ಲ. ನಿಮ್ಮದೇ ಆದಂತಹ ಕೆಲವು ಜವಾಬ್ದಾರಿಗಳಿದೆ, ಅದನ್ನೆಲ್ಲ ಪೂರೈಸ್ಕೊಳ್ದಲೆ, ನಿಮ್ಮ ಕರ್ತವ್ಯವನ್ನು ನೀವು ಪಾಲಿಸ್ದಲೆ ಬೇರೆಯವರ ಸಹಾಯಕ್ಕೆ, ಬೇರೆಯವರಿಗೋಸ್ಕರ ಸಮಯವನ್ನು ಮೀಸಲಾಗಿ ಇಡ್ತೀನಿ ಅಂತ ಹೇಳಿದರೆ ಯಾವ ಅರ್ಥ ಇದಕ್ಕೆ ಅನ್ನೋದು ಪ್ರಶ್ನೆಯಾಗುತ್ತೆ. ಸಹೋದರಿಯರ ಚಿಂತೆ, ಅವರಿಂದ ನಿಮಗೆ ಬೇಸರ ಆಗ್ತಕ್ಕಂಥದ್ದು, ಮನೆಯಲ್ಲಿ ಅಕ್ಕ ತಂಗಿಯರಿಗೆ ಯಾವುದೋ ಒಂದು ವ್ಯವಸ್ಥೆ ಆಗದಲೆ, ಅಥವಾ ಅವರೇನೋ ದುಃಖದಲ್ಲಿದ್ದರೆ ಆ ನೋವು ನಿಮ್ಮನ್ನು ಕೂಡ ಕಾಡುವಂಥದ್ದು ಈ ದಿವಸ ಇರುತ್ತೆ ಅಂತ ಅರ್ಥ. ಗಂಡ ಹೆಂಡತಿಯರ ನಡುವೆ ಪರಸ್ಪರವಾಗಿ ಹೊಂದಾಣಿಕೆ ಅಂತಕ್ಕಂಥದ್ದು ಬೇಕು. ಅದರ ಕೊರತೆ ಆಗುತ್ತೇನೋ ಅನ್ನುವಂತಹ ಸೂಚನೆಗಳಿದೆ. ಯಾವಾಗ ಹೊಂದಾಣಿಕೆಯ ಅಭಾವವೋ, ಹೊಂದಾಣಿಕೆಯ ಕೊರತೆಯಾಗುತ್ತೋ ಆಗ ಭಿನ್ನಾಭಿಪ್ರಾಯಗಳು, ಮಾತಿಗೆ ಮಾತು, ಜಗಳ ಇವೆಲ್ಲದಕ್ಕೂ ಕೂಡ ಅದು ನಿಧಾನವಾಗಿ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ರಕ್ತದೊತ್ತಡ ಹೆಚ್ಚಾಗಿರ್ತಕ್ಕಂತಹ ರೋಗಿಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಹೈ ಬಿ ಪಿ ಇದ್ದರೆ ಸ್ವಲ್ಪ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು. ವೆಂಕಟೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಅನುಕೂಲವಾದಾಗ ಒಮ್ಮೆ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಬನ್ನಿ. ಶುಭವಾಗಿ. ಕರ್ಕಾಟಕ ರಾಶಿ. ಗುರು ಶಿಷ್ಯರ ಮಧ್ಯದಲ್ಲಿ ಏನೋ ವೈಮನಸ್ಯ, ಉಪಾಧ್ಯಾಯರು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಏನೋ ವೈಮನಸ್ಯ. ಗುರುಗಳು ಹೇಳಿದ್ದು ಅಥವಾ ಉಪಾಧ್ಯಾಯರು ಹೇಳಿದ್ದು ಶಿಷ್ಯವರ್ಗಕ್ಕೆ ಸಮಾಧಾನವನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ನಿಮ್ಮ ಆಲೋಚನೆಗಳ ಬೇರೆ, ಗುರುಗಳು ಹೇಳ್ತಕ್ಕಂಥದ್ದು ನಿಮ್ಮ ಏಳಿಗೆಗೋಸ್ಕರ ಹೇಳ್ತಾರೆ, ಅವರ ಅನುಭವದ ಮಾತುಗಳನ್ನು ಹೇಳ್ತಾರೆ ಅನ್ನುವಂಥದ್ದನ್ನು ತಿಳಿದೇ ಇದ್ದಾಗ ಅವರ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರವೋ ಅಥವಾ ಭಿನ್ನಾಭಿಪ್ರಾಯವೋ ಅಥವಾ ಅವರ ಬಗ್ಗೆ ಕೋಪವೋ ಬರ್ತಕ್ಕಂಥದ್ದು ಸಹಜ. ಆದರೆ ನಿಮ್ಮ ವಯಸ್ಸಿಗೂ ಉಪಾಧ್ಯಾಯರ ಅಥವಾ ಗುರುಗಳ ವಯಸ್ಸಿಗೂ ವ್ಯತ್ಯಾಸ ಇರುತ್ತೆ. ಅವರು ಆಡ್ತಕ್ಕಂತಹ ಮಾತು ಬಹಳ ಯೋಗ್ಯವಾದಂತಹ ರೀತಿಯಲ್ಲಿ ಇರುತ್ತೆ ಅನ್ನುವಂತಹ ಭಾವನೆ ನಿಮ್ಮಲ್ಲಿದ್ದರೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ. ಅವರ ಪರಿಪೂರ್ಣವಾದಂತಹ ಆಶೀರ್ವಾದ, ಅನುಗ್ರಹ ನಿಮಗೆ ಸಿಕ್ಕತ್ತೆ ಅಂತ ಅರ್ಥ. ಲಾಭ ಇದ್ದರೂ ಕೂಡ ಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ವೃತ್ತಿ ಅಥವಾ ನೌಕರಿಯಲ್ಲಿ ತುಂಬ ಒತ್ತಡ ಇರತಕ್ಕಂತಹ ದಿವಸವಾಗುತ್ತೆ. ಇಡೀ ವಾರದ ಕೆಲಸವನ್ನು ಇವತ್ತು ಪೂರೈಸಿಬಿಡಬೇಕೇನೋ ಅನ್ನುವಷ್ಟರ ಮಟ್ಟಿಗೆ ನಿಮಗೆ ಒತ್ತಡಗಳು ಇರುವಂಥದ್ದು. ಅಧ್ಯಯನದ ಕಡೆ ಮನಸ್ಸಿರತಕ್ಕಂಥವ್ರಿಗೆ ಮಾತ್ರ ಜಯ ಇದೆ. ಅಂದರೆ ವಿದ್ಯಾರ್ಥಿಗಳು ಯಾರು ಕಷ್ಟಪಟ್ಟು ಓದ್ತಾ ಇದ್ದೀರಿ, ಅದರ ಬಗ್ಗೆ ಆಸಕ್ತಿ ಇದೆ, ಪರಿಪೂರ್ಣವಾಗಿ ನಿಮ್ಮನ್ನು ನೀವು ಓದಿನಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಅಂಥವರಿಗೆ ಮಾತ್ರ ಉತ್ತಮವಾದಂತಹ ಫಲಿತಾಂಶಕ್ಕೆ, ಭವಿಷ್ಯಕ್ಕೆ ಅವಕಾಶ ಇದೆ ಎನ್ನುವಂಥದ್ದು. ಪ್ರೇಮಿಗಳಿಗೆ ತುಂಬ ದೊಡ್ಡ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದಿದೆ. ನಂಬಿದವರಿಂದ ಹಣದ ದ್ರೋಹವಾಗುತ್ತೆ. ಯಾರನ್ನು ನೀವು ನಂಬಿದಿರೋ ಅಂಥವರೇ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ದ್ರೋಹ ಮಾಡ್ತಾರೆ ಅನ್ನುವಂಥದ್ದಾಗತ್ತೆ. ಉಮಾಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.